ನಮಸ್ಕಾರ. ಪ್ರೀತಿ ಮುಖ್ಯನಾ ಇಲ್ಲ ಕುಟುಂಬದ ಗೌರವನ ಈ ಒಂದೇ ಒಂದು ಪ್ರಶ್ನೆ ಇದೆಯಲ್ಲ, ಇದೇ ರಾಜು ವೆಡ್ಸ್ ರಾಂಬಾಯ್ ಅನ್ನೋ ಹೊಸ ಸಿನಿಮಾದ ಜೀವಾಳ. ಇದೊಂದು ಅಪ್ಪಟ ಗ್ರಾಮೀಣ ಪ್ರೇಮ ಕಥೆ. ಬನ್ನಿ, ಈ ಒಂದೇ ಒಂದು ಸಾಲು ಸಾಕು ಇಡೀ ಸಿನಿಮಾದ ಆತ್ಮವನ್ನೇ ಹಿಡಿದಿಟ್ಟಿದೆ. ಅಂದ್ರೆ ಇದು ಬರೆಯುವ ಒಬ್ಬ ಹುಡುಗಿಯ ಪ್ರೇಮಕತೆ ಅಲ್ಲ, ಅದರಾಚೆಗೆ ಒಂದು ದೊಡ್ಡ ಭಾವನಾತ್ಮಕ ಪಯಣ ಇದೆ ಅಂತರ್ಥ. ಹಾಗಿದ್ರೆ ಏನಿದು ಕಥೆ? ಅಯ್ಯೋ, ಚಿಂತೆ ಬೇಡ, ಯಾವುದೇ ಸ್ಪಾಯ್ಲರ್ಸ್ ಕೊಡಲ್ಲ. ಕಥೆಯ ಮುಖ್ಯ ಸಂಘರ್ಷ ಎಲ್ಲಿಂದ ಶುರುವಾಗತ್ತೆ ಅನ್ನೋದನ್ನ ಮಾತ್ರ ನೋಡೋಣ. ಕಥೆಯ ಹೀರೋ ರಾಜು ತನ್ನ ಕುಟುಂಬದ ಬ್ಯಾಂಡ್ ಸಂಪ್ರದಾಯದಲ್ಲೇ ಖುಷಿ ಕಂಡುಕೊಂಡಿರೋ ಒಬ್ಬ ಉತ್ಸಾಹಿ ಯುವಕ. ಇನ್ನೊಂದ್ ಕಡೆ ಅದೇ ಹಳ್ಳಿಯ ಹುಡುಗಿ ರಾಂಬಾಯ್. ಇವರಿಬ್ರ ನಡುವೆ ಮೊದಲು ಸ್ನೇಹ ಶುರುವಾಗುತ್ತೆ, ಆಮೇಲೆ ನಿಧಾನವಾಗಿ ಅದು ಪ್ರೀತಿಗೆ ತಿರುಗುತ್ತೆ. ಎಲ್ಲವೂ ತುಂಬಾನೇ ಸುಂದರವಾಗಿ ಒಂದು ಕನಸಿನ ಹಾಗೆ ಶುರುವಾಗುತ್ತೆ. ಆದರೆ ಇಲ್ಲೇ ಕತೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗೋದು. ರಾಂಬಾಯಿಯ ತಂದೆ ವೆಂಕಣ್ಣ ಎಂಟ್ರಿ ಕೊಡ್ತಾರೆ. ಇವರಿಗೆ ತಮ್ಮ ಗೌರವ, ಪ್ರತಿಷ್ಠೆ ಅನ್ನೋದೇ ಜೀವಕ್ಕಿಂತ ದೊಡ್ಡದು. ಸಹಜವಾಗಿಯೇ ಮಗಳ ಪ್ರೀತಿ ಇವರಿಗೆ ಒಪ್ಪಿಗೆ ಆಗೋದೇ ಇಲ್ಲ. ಇಲ್ಲಿಂದಲೇ ಶುರುವಾಗತ್ತೆ ನಿಜವಾದ ಸಂಘರ್ಷ. ಹಾಗಾದ್ರೆ ಈ ಸಿನಿಮಾ ನಮ್ಮ ಮುಂದೆ ಯಾವೆಲ್ಲಾ ಪ್ರಶ್ನೆಗಳನ್ನ ಇಡುತ್ತೆ? ವೆಂಕಣ್ಣ ಯಾಕೆ ಮಗಳ ಪ್ರೀತಿಯನ್ನ ಇಷ್ಟೊಂದು ವಿರೋಧಿಸ್ತಾನೆ? ಇವರ ವಿರೋಧದ ನಡುವೆ ರಾಜು ರಾಂಬಾಯ ಕತೆ ಏನಾಗ್ಬೋದು? ಕೊನೆಗೆ ಒಬ್ಬ ತಂದೆಯಾಗಿ ವೆಂಕಣ್ಣ ತೆಗೆದುಕೊಳ್ಳುವ ಕಠೋರ ನಿರ್ಧಾರವಾದ್ರೂ ಏನೋ? ಈ ಪ್ರಶ್ನೆಗಳೇ ಇಡೀ ಸಿನಿಮಾವನ್ನ ಮುಂದೆ ತಗೊಂಡೋಗೋದು. ಕಥೆ ಎಷ್ಟೇ ಚೆನ್ನಾಗಿದ್ರೂ ಅದಕ್ಕೆ ಜೀವ ತುಂಬೋದು ನಟರು ಅಲ್ವಾ? ಹಾಗಿದ್ರೆ ಬನ್ನಿ ಇಲ್ಲಿನ ನಟನೆ ಹೇಗಿದೆ ಅಂತ ನೋಡೋಣ. ರಾಜು ಪಾತ್ರದಲ್ಲಿ ಅಖಿಲ್ ರಾಜ್ ಅವರ ಅಭಿನಯ ತುಂಬಾನೇ ಸಹಜವಾಗಿ ಮೂಡಿಬಂದಿದೆಯಂತೆ. ರಾಂಬಾಯಿಯಾಗಿ ತೇಜಸ್ವಿನಿ ಕೂಡ ತಮ್ಮ ಪಾತ್ರಕ್ಕೆ ಬೇಕಾದ ಭಾವನೆಗಳನ್ನ ಅಚ್ಚುಕಟ್ಟಾಗಿ ತಂದಿದ್ದಾರೆ. ಇನ್ನು ಉಳಿದ ಪೋಷಕ ನಟರಂತೂ ಆ ಹಳ್ಳಿಯ ವಾತಾವರಣಕ್ಕೆ ನಿಜವಾಗ್ಲೂ ಜೀವ ತುಂಬಿದ್ದಾರೆ ಅಂತ ಹೇಳಬಹುದು. ಆದರೆ ಈ ಚಿತ್ರದಲ್ಲಿ ಎಲ್ಲರ ಗಮನ ಸೆಳೆಯುವ ಪಾತ್ರ ಅಂದ್ರೆ ಅದು ರಾಂಬಾಯಿಯ ತಂದೆ ವೆಂಕಣ್ಣ. ಈ ಪಾತ್ರವನ್ನು ನಿರ್ವಹಿಸಿರೋದು ಚೈತು ಜೊನ್ನಲಗಡ್ಡ ಅವರು. ಇವರ ನಟನೆಯೇ ಇಡೀ ಚಿತ್ರದ ಬೆನ್ನೆಲುಬು. ಯಾಕಂದ್ರೆ ಇವರ ಪಾತ್ರದಿಂದಲೇ ಚಿತ್ರದ ಸಂಘರ್ಷಕ್ಕೆ ಒಂದು ತೂಕ, ಒಂದು ಆಳ ಸಿಕ್ಕಿದೆ. ಇವರ ಅದ್ಭುತ ಅಭಿನಯವೇ ಕಥೆಯ ಚಾಲನಾ ಶಕ್ತಿ ಅಂತಾನೂ ಹೇಳಬಹುದು. ಸರಿ, ನಟನೆ ಒಂದು ಕಡೆ ಆದ್ರೆ ಒಂದು ಸಿನಿಮಾದ ಫೀಲ್ ಕೊಡೋದೇ ಅದರ ಸಂಗೀತ ಮತ್ತು ತಾಂತ್ರಿಕತೆ. ಹಾಗಿದ್ರೆ ಈ ಚಿತ್ರದ ವಾತಾವರಣವನ್ನ ಕಟ್ಕೊಡೋಕೆ ಇವೆಲ್ಲ ಹೇಗೆ ಸಹಾಯ ಮಾಡಿವೆ? ಒಂದು ಇಂಟ್ರೆಸ್ಟಿಂಗ್ ಪದ ಬಳಸಿದ್ದಾರೆ, ನೈಜ ಸುವಾಸನೆ. ಅಂದ್ರೆ ಏನು? ಇದರ ಅರ್ಥ ಸಿನಿಮಾದ ಸಂಗೀತ, ಕ್ಯಾಮ್ರಾ ವರ್ಕ್ ಎಲ್ಲವೂ ಸೇರಿ ಆ ಹಳ್ಳಿಯ ಅಸಲಿ ಸೊಗಡನ್ನ, ಅದರ ಜೀವಂತಿಕೆಯನ್ನು ನಮಗೆ ಕಟ್ಕೊಡುತ್ತೆ. ಉದಾಹರಣೆಗೆ ಚಿತ್ರದ ಜಾನಪದ ಶೈಲಿಯ ಹಾಡುಗಳು ಮತ್ತು ಬ್ಯಾಂಡ್ ಸಂಗೀತ ಇದೆಯಲ್ಲ, ಅದು ನಮ್ಮನ್ನ ನೇರವಾಗಿ ಆ ಹಳ್ಳಿಗೆ ಕರ್ಕೊಂಡೋಗುತ್ತೆ. ಕ್ಯಾಮರಾ ವರ್ಕ್ ಆ ಹಳ್ಳಿಯ ಸೌಂದರ್ಯವನ್ನು ಅದ್ಭುತವಾಗಿ ಹಿಡಿದಿಟ್ಟಿದೆ. ಹಾಗೆಯೇ ಎಡಿಟಿಂಗ್ ಕೂಡ ಕಥೆಯ ಭಾವನೆಗೆ ತಕ್ಕಂತೆ ಸಾಗುತ್ತೆ. ಸರಿ, ಇಷ್ಟೆಲ್ಲ ಕೇಳಿದ್ಮೇಲೆ ಕೊನೆಯ ಪ್ರಶ್ನೆ, ಹಾಗಿದ್ರೆ ಈ ಸಿನಿಮಾ ನೋಡ್ಬೇಕಾ ಬೇಡ್ವಾ? ಬನ್ನಿ ಅಂತಿಮ ತೀರ್ಪು ಏನಿದೆ ಅಂತ ತಿಳಿಯೋಣ. ನೋಡಿ, ಈ ಚಿತ್ರದ ಪ್ಲಸ್ ಪಾಯಿಂಟ್ಸ್ ಏನು ಅಂದ್ರೆ ಅದರ ಅಪ್ಪಟ ಗ್ರಾಮೀಣ ಕಥೆ, ಪ್ರೀತಿ ಮತ್ತು ಗೌರವದ ನಡುವಿನ ಸಂಘರ್ಷ, ಮತ್ತು ಖಂಡಿತವಾಗಿಯೂ ಎಲ್ಲರ ದಮ್ದಾರ್ ನಟನೆ. ಆದ್ರೆ ಇನ್ನೊಂದ್ ಕಡೆ ಕೆಲವು ದೃಶ್ಯಗಳನ್ನ ನಾವು ಸುಲಭವಾಗಿ ಊಹಿಸಬಹುದು ಮತ್ತು ಕೆಲವೊಮ್ಮೆ ಕಥೆ ಸ್ವಲ್ಪ ನಿಧಾನವಾಗಿ ಸಾಗುತ್ತೆ ಅನ್ನೋದು. ಹಾಗಾಗಿ ಅಂತಿಮ ಮಾತು ತುಂಬಾನೇ ಸ್ಪಷ್ಟವಾಗಿದೆ. ಯಾರಿಗಾದ್ರೂ ಭಾವನಾತ್ಮಕ ಗ್ರಾಮೀಣ ಸೊಗಡಿನ ಕಥೆಗಳು ಇಷ್ಟವಾಗುತ್ತೆ ಅಂದ್ರೆ ರಾಜು ವೆಡ್ಸ್ ರಾಂಬಾಯ್ ಖಂಡಿತ ಅವರಿಗೊಂದು ಒಳ್ಳೆ ಸಿನಿಮಾ. ಕೊನೆಯಲ್ಲಿ ಈ ಸಿನಿಮಾ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಬಿಟ್ಟುಹೋಗುತ್ತೆ. ಪ್ರೀತಿ ಮತ್ತು ವೈಯಕ್ತಿಕ ಸಂತೋಷ ಮುಖ್ಯವಾ, ಅಥವಾ ತಲೆಮಾರುಗಳಿಂದ ಬಂದ ಕುಟುಂಬದ ಗೌರವವೇ ಮುಖ್ಯವಾ? ಬಹುಶಃ ಈ ಪ್ರಶ್ನೆಗೆ ಉತ್ತರವನ್ನ ಪ್ರತಿಯೊಬ್ಬ ಪ್ರೇಕ್ಷಕನೂ ತನ್ನೊಳಗೆ ಹುಡುಕೊಳ್ಳಬೇಕು.